ಇವತ್ತು ನಾವು ಅಕ್ಷರ ಅಭ್ಯಾಸ ಮಾಡಿಸೋಕೆ ನಮ್ಮ ತೇಜುಗೆ ನಾವು ಹೋಗಿದ್ದು ಕೂಡಲಿ ಶಾರದಾಂಬ ದೇವಾಲಯಕ್ಕೆ. ಶಾರದಾಂಬ ದೇವಿಯು ಇಲ್ಲಿ ನಿಂತಿರುವ ಭಂಗಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಇದನ್ನು ಪ್ರತಿಷ್ಠಾಪನೆ ಮಾಡಿದವರು ಶ್ರೀ ಆದಿಶಂಕರಾಚಾರ್ಯರೇ. ಶಿವಮೊಗ್ಗ ಜಿಲ್ಲೆಯಿಂದ 17 ಕಿಲೋಮೀಟರ್ ದೂರದಲ್ಲಿರುವ ಕೂಡಲಿ ಎಂಬುದರಲ್ಲಿ ಶಾರದಾಂಬ ದೇವಾಲಯವು ನೆಲೆ ನಿಂತಿದೆ. ತುಂಗಭದ್ರಾ ನದಿಗಳ ಸಂಗಮಗೊಳ್ಳುವ ಒಂದು ಪವಿತ್ರ ಸ್ಥಳವಾಗಿದೆ. ತುಂಗಭದ್ರಾ ನದಿಗಳು ಸಂಗಮಗೊಳ್ಳುವುದರಿಂದ ಕೂಡಲಿ ಅಂತ ಹೆಸರು ಈ ಕ್ಷೇತ್ರಕ್ಕೆ ಬಂದಿದೆ. ಕೂಡಲಿಯನ್ನು ಶಾರದಾಂಬೆಯ ಮೂಲಸ್ಥಾನವೆಂದು ಹೇಳಲಾಗುತ್ತಿದೆ. ಶ್ರೀ ಗುರು ಶಂಕರಾಚಾರ್ಯರು ಶಾರದಾಂಬ ದೇವಿಯನ್ನು ಶೃಂಗೇರಿಗೆ ಕರೆತರುವಾಗ ದೇವಿಯು ಮೊಟ್ಟ ಮೊದಲ ಬಾರಿಗೆ ನೆಲೆಸಿದ್ದು ಕೂಡಲಿಯಲ್ಲಿ ಎಂಬುದು ಇಲ್ಲಿನ ಪ್ರತೀತಿ ಇದೆ. ತುಂಗಾ ಹಾಗೂ ಭದ್ರಾ ನದಿಗಳ ಸಂಗಮಗೊಳ್ಳುವ ಒಂದು ಪವಿತ್ರ ಸ್ಥಳವಾಗಿದೆ. ತುಂಗಭದ್ರಾ ನದಿಗಳು ಸಂಗಮಗೊಳ್ಳುವುದರಿಂದ ಕೂಡಲಿ ಅಂತ ಹೆಸರು ಬಂದಿದೆ ಈ ಕ್ಷೇತ್ರಕ್ಕೆ. ಸೊ ಇಲ್ಲಿಂದ ತುಂಗಭದ್ರಾ ಆಗಿ ನದಿಗಳು ಹರಿತಾ ಮುಂದೆ ಹೋಗುತ್ತವೆ. ನಾವು ನಮ್ಮ ತೇಜುಗೆ ಅಕ್ಷರ ಅಭ್ಯಾಸ ಮಾಡಿಸೋಕ್ಕೋಸ್ಕರ ಕೂಡಲಿಗೆ ಹೋಗಿದ್ವಿ. ಅವನು ತುಂಬ ಹಠ ಮಾಡ್ತಾ ಇದ್ದ. ನೆಕ್ಸ್ಟ್ ನಾನೇ ಬರೆಸ್ದೆ ಕೈ ಹಿಡ್ದು. ಸೊ ಇದು ಕೂಡಲಿಯಲ್ಲಿ ಶಾರದಾಂಬ ದೇವಿಯ ಹೊರಗೆ ಇರುವಂತಹ ವಾತಾವರಣ ಈ ಥರ. ಇಲ್ಲಿ ಅಮೌಂಟ್ ಎಷ್ಟು ಅಮೌಂಟ್ ಇರುತ್ತೆ ಸಮಥಿಂಗ್ ಗೊತ್ತಿಲ್ಲ, ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ. ಒಳಗಡೆ ಹೋದರೆ ಅಮ್ಮನ್ನು ಶಾರದಾಂಬ ದೇವಿನ ನೋಡ್ಬೋದು. ಇಲ್ಲಿ ಒಳಗಡೆ ಹೋದರೆ ತುಂಬ ಜನ ಬಂದಿದ್ದರು. ನಾವು ಹೋಗಿದ್ದು ಶುಕ್ರವಾರ ದಿನ ತುಂಬ ಜನ ಬರ್ತಾನೆ ಇದ್ದರು. ಇಲ್ಲೆಲ್ಲ ಹೆಸರು ಬರೆಸಿ ನಾವು ಸ್ಲಿಪ್ ತೊಗೊಳ್ಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ವಿವರ ಎಲ್ಲ ಹೇಳ್ತೀನಿ ಪಾರ್ಟ್ 2 ಅಲ್ಲಿ. ಸೊ ಇಲ್ಲೆಲ್ಲ ಚೆನ್ನಾಗಿದೆ ಓಡಾಡೋಕ್ಕೂ, ಭಾಳ ಜನ ಬಂದರು ಕುತ್ಕೊಳ್ಳೋಕ್ಕೂ ಎಲ್ಲ ತುಂಬ ಚೆನ್ನಾಗಿದೆ. ನೇಚರ್ ತುಂಬ ಚೆನ್ನಾಗಿತ್ತು. ನಾನು ವೀಡಿಯೋ ಮಾಡಿದ್ದೀನಿ. ಅಲ್ಲಿ ನದಿ ಚೆನ್ನಾಗಿದೆ ಅಲ್ಲ.